ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಮಂಗಳೂರಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಭಾರೀ ಮಳೆ ಸುರಿತಾ ಇದೆ ಮಂಗಳೂರಿನಾದ್ಯಂತ. ಜಪ್ಪಿನಮೊಗರು ಜಲಾವೃತಗೊಂಡಿದೆ. ಮಂಗಳೂರು ಹೊರವಲಯದಲ್ಲಿರುವಂತಹ ಜಪ್ಪಿನಮೊಗರು ಇದು ನೋಡಿ, ಜಪ್ಪಿನಮೊಗರು ಸ್ಥಿತಿಯನ್ನು ನಾವು ತೋರಿಸ್ತಾ ಇದ್ದೀವಿ. ಎಲ್ಲಿ ನೋಡಿದರಲ್ಲಿ ನೀರು ನಿಂತಿದೆ. ಕಾಲುವೆ ನೀರು ಮನೆ ಒಳಗಡೆಯೆಲ್ಲ ನುಗ್ಗಿದೆ. ಒಂದು ಕಡೆಗೆ ಆಪರೇಷನ್ ನಡೀತಾ ಇದೆ, ಇನ್ನೊಂದು ಕಡೆಗೆ ಜಪ್ಪಿನಮೊಗರು ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ ನಿಮಗೆ. ಮನೆಗಳಿಗೆ ಯಾವ ಪರಿ ನೀರು ನುಗ್ಗಿದೆ ಅಂತ. ಜನಜೀವನ ಅಸ್ತವ್ಯಸ್ತಗೊಂಡಿದೆ. ನಮ್ಮ ಪ್ರತಿನಿಧಿ ಅಶೋಕ್ ಪೂಜಾರಿಯಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಮಂಗಳೂರಿನಲ್ಲಿ ಧಾರಾಕಾರವಾಗಿ ಸುರಿದಂಥ ಭಾರೀ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ತಗ್ಗು ಪ್ರದೇಶಗಳಿಗೆ ನೆರೆ ನೀರು ನುಗ್ಗಿದೆ. ಮಂಗಳೂರು ನಗರದ ಜಪ್ಪಿನಮೊಗರು ಸಂಪೂರ್ಣವಾಗಿ ಜಲಾವೃತ ಆಗಿದೆ. ನಾನೀಗ ಅದೇ ಒಂದು ಪರಿಸರದಲ್ಲಿದ್ದೇನೆ. ಗಮನಿಸ್ಬೋದು, ಇಲ್ಲಿ ಸಂಪೂರ್ಣವಾಗಿ ಇದು ದ್ವೀಪದಂತಾಗಿರುವಂಥದ್ದು. ಸುತ್ತ ಎಲ್ಲಿ ನೋಡಿದರೂ ಕೂಡ ನೀರು ಕಾಣಸಿಗ್ತಾ ಇರುವಂಥದ್ದು. ಇಲ್ಲಿ ಸಾಕಷ್ಟು ಸುಮಾರು 60ಕ್ಕೂ ಹೆಚ್ಚು ಮನೆಗಳಿದೆ. 60ಕ್ಕೂ ಹೆಚ್ಚು ಮನೆಗಳ ಸುತ್ತಲೂ ಕೂಡ ಇದೇ ರೀತಿಯಾಗಿ ನೆರೆ ನೀರು ಬಂದು ನಿಂತಿರುವಂಥದ್ದು. ಇಲ್ಲೇ ಪಕ್ಕದಲ್ಲಿ ರಾಜಕಾಲುವೆ ಹಾದು ಹೋಗುತ್ತೆ, ಅಲ್ಲಿ ನೀರು ಓವರ್ಫ್ಲೋ ಆಗಿ ಈ ಭಾಗಕ್ಕೆ ಹರಿದು ಬಂದಿರುವಂಥದ್ದು. ಹೀಗಾಗಿ ನಿನ್ನೆ ತಡರಾತ್ರಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿದಿತ್ತು. ಸೊ ನೀರು ಹರಿದು ಹೋಗೋದಕ್ಕೆ ಸಾಧ್ಯ ಆಗಿಲ್ಲ. ಸೊ ಅದೆಲ್ಲವೂ ಕೂಡ ಈ ಜನವಸತಿ ಇರ್ತಕ್ಕಂಥ ಪ್ರದೇಶಕ್ಕೆ ಆ ರಾಜಕಾಲುವೆ ನೆರೆ ನೀರು ನುಗ್ಗಿರುವಂಥದ್ದು. ಮನೆಯಿಂದ ಹೊರಗೆ ಬಾರದಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇಲ್ಲೊಂದು ಗಮನಿಸ್ಬೋದು, ಇಲ್ಲೊಂದು ಮನೆ ಇದೆ. ಈ ಮನೆಯ ಸುತ್ತಲೂ ಕೂಡ ನೆರೆ ನೀರು ಆವರಿಸಿರುವಂಥದ್ದು. ಮನೆಯ ಒಳಭಾಗಕ್ಕೂ ಕೂಡ ನೆರೆ ನೀರು ನುಗ್ಗಿರುವಂಥದ್ದು. ವೃದ್ಧ ದಂಪತಿಗಳು ಕೂಡ ಇದ್ದಾರೆ, ಅವರಿಗೂ ಕೂಡ ಮನೆ ಹೊರಗೆ ಬರೋದಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ. ಈಗಾಗಲೇ ಸುಮಾರು 20ಕ್ಕೂ ಹೆಚ್ಚು ಮನೆಯವರನ್ನು ಈಗಾಗಲೇ ಸ್ಥಳಾಂತರ ಕೂಡ ಮಾಡಲಾಗಿದೆ. ಗಮನಿಸ್ಬೋದು, ಆ ಮನೆ ಒಳಭಾಗದಲ್ಲಿ ಎಷ್ಟು ನೀರಿದೆ ಅನ್ನುವಂಥದ್ದು. ಆ ಮನೆಯಲ್ಲಿರ್ತಕ್ಕಂಥ ಪೀಠೋಪಕರಣ ಇರ್ಬೋದು, ಫ್ರಿಡ್ಜ್ ಇರ್ಬೋದು, ಟಿವಿ ಇರ್ಬೋದು, ಎಲ್ಲವೂ ಕೂಡ ನಾಶ ಆಗಿರುವಂಥದ್ದು. ಆ ಮನೆಯ ಒಳಗೆ ಸಂಪೂರ್ಣವಾಗಿ ನೀರು ಆವರಿಸಿರೋದ್ರಿಂದಾಗಿ ಬೆಳಿಗ್ಗಿಂದಲೂ ಕೂಡ ಅವರಿಗೆ ಹೊರಗೆ ಬರೋದಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ. ಈಗಾಗಲೇ ಅಪಾಯದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಮನೆ ನಿವಾಸಿಗಳನ್ನು ಈಗಾಗಲೇ ಸ್ಥಳಾಂತರವೂ ಕೂಡ ಮಾಡಲಾಗಿದೆ. ಈ ಭಾಗದಲ್ಲಿ ಸುಮಾರು 60ಕ್ಕೂ ಹೆಚ್ಚು ಮನೆಗಳಿದೆ. ಎಲ್ಲ ಭಾಗದಲ್ಲೂ ಕೂಡ ಇದೇ ರೀತಿಯಿಂದ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇನ್ನು ಇಲ್ಲಿ ಗಮನಿಸ್ಬೋದು, ಈ ಭಾಗದಲ್ಲಿಯೂ ಕೂಡ ಸಾಕಷ್ಟು ಮನೆಗಳು ಇದೆ. ಎಲ್ಲ ಇಲ್ಲಿ ರಸ್ತೆ ಯಾವುದು ಕೂಡ ಗೋಚರ ಆಗ್ತಿಲ್ಲ. ಕೇವಲ ಆ ಮನೆಯ ಕಾಂಪೌಂಡು ಎಲ್ಲವೂ ಕೂಡ ಜಲಾವೃತ ಆಗಿರುವಂಥದ್ದು. ಮನೆಯ ಗೇಟು ಇರ್ಬೋದು, ಒಳಗಿರ್ಬೋದು, ಮನೆ ಒಳಗಿರ್ಬೋದು, ಎಲ್ಲವೂ ಕೂಡ ಜಲಾವೃತ ಆಗಿರುವಂಥದ್ದು. ಸೊ ಎಲ್ಲಿ ಗುಂಡಿ ಇದೆ, ಎಲ್ಲಿ ರಸ್ತೆ ಇದೆ, ಯಾವುದು ಕೂಡ ಗೊತ್ತಾಗ್ತಿಲ್ಲ. ಸೊ ಮನೆಯಿಂದ ಹೊರಗೆ ಬರೋದಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ. ಇನ್ನು ಇಲ್ಲಿನ ಸ್ಥಳೀಯರು ಕೂಡ ಇದ್ದಾರೆ, ಅವರನ್ನು ಮಾತಾಡಿಸ್ತೇನೆ. ಯಾಕೆ ಈ ರೀತಿ ಆಗ್ತಿದೆ ಮತ್ತು ಪ್ರತಿ ವರ್ಷ ಇದೇ ಸಮಸ್ಯೆ ಆಗ್ತಿದೆ ಅನ್ನುವಂಥದ್ದನ್ನು ಕೂಡ ಅವರಿಂದಲೇ ನಾನು ತಿಳ್ಕೊಳ್ತೇನೆ. ಸರ್, ಈಗ ಇದು ಎಷ್ಟೊತ್ತಿಗೆ ಈ ರೀತಿ ಆಗಿರ್ತಕ್ಕಂಥ ಏನೇನು ಸಮಸ್ಯೆ ಆಗಿದೆ? ರಾತ್ರಿ 1 ಗಂಟೆ ಶುರುವಾಗಿದೆ ಮಳೆ ಬರಲಿಕ್ಕೆ. ಆವಾಗಲೇ ಇದು ನೀರು ಬಂದಿದೆ ಮನೆಯೊಳಗೆ. ಈಗ ಎಷ್ಟು ಮನೆ, ಇಲ್ಲಿ ಎಷ್ಟು ಮನೆ ಇದೆ ಮತ್ತು ಏನೇನು ಹಾನಿಯಾಗಿದೆ? ಹಾನಿ ಟಿವಿ, ಫ್ರಿಡ್ಜ್ ಎಲ್ಲ ಇದಾಗಿದೆ. ಹಾಸಿಗೆ, ಕಾಟ್ ಎಲ್ಲ ಹಾನಿಯಾಗಿದೆ. ಒಂದು ಸಹ ಇದಿಲ್ಲ ಇನ್ನು. ಈಗ ಎಲ್ಲಿಂದ ಈ ನೀರು ಬರ್ತಿರೋದು? ರಾಜಕಾಲುವೆಯಿಂದ ಇದು ಕಟ್ಟಾಗಿ ಇಲ್ಲಿ ಬಂದದ್ದು ನೀರು. ಅದು ಒಮ್ಮೆಲೆ ಬಂದಿದೆ ನೀರು. ನಮಗೆ ಎಂತ ಮಾಡಲಿಕ್ಕೆ ಆಗಲಿಲ್ಲ. ಬೆಳಿಗ್ಗೆ ಆಗ ನೀರು ತುಂಬಿ ಇದಾಗಿದೆ. ಸರ್, ಇದು ಪ್ರತಿ ವರ್ಷ ಇದೇ ರೀತಿ ಅಥವಾ ಇದೇ ರೀತಿ? ಸರ್, ಪ್ರತಿ ವರ್ಷ. ನಾವು ಬಂದಿದ್ದು 15 ವರ್ಷ ಆಯಿತು. 15 ವರ್ಷ ಕೂಡ ಹೀಗೇನೆ. ನಮಗೆ ಮಳೆಗಾಲದಲ್ಲಿ ಈ ಆಚೆ ಈಚೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಮ್ಮದು ಸಮಸ್ಯೆ ಮುಗಿಲಿಕ್ಕಿಲ್ಲ ಸರ್ ಇಲ್ಲಿದು. ಸರ್, ಈಗ ಮನೆಯಿಂದ ಹೊರಗೆ 30 ವರ್ಷದಿಂದ ಇಲ್ಲಿ ಇದ್ದೇನೆ. ಇದೇ ರೀತಿ ವರ್ಷ ಇದೇ ರೀತಿ ನಮಗೆ ಪ್ರಾಬ್ಲಮ್. ಈ ಸಮಸ್ಯೆ ಹೇಗೆ ಸಾಲ್ವ್ ಮಾಡೋದು? ಹೇಗೆ ಸಾಲ್ವ್ ಎಂತ ಮಾಡಲಿ, ರಾಜಕಾಲುವೆಯನ್ನು ಸರಿ ಮಾಡ್ಬೇಕಷ್ಟೇ. ದುರಸ್ತಿ ಮಾಡಿ ಸರಿ ಮಾಡ್ಬೇಕು. ಮನೆಯಿಂದನೇ ಹೊರಗೆ ಬರೋದಕ್ಕೆ ಆಗ್ತಿಲ್ಲ. ಹೊರಗೆ ನೋಡಿ, ಅಲ್ಲಿ ಎಷ್ಟು ನೀರುಂಟು ನೋಡಿ, ಹೇಗೆ ಬರೋದು? ಎಲ್ಲ ಮೇಲೆ ಹೋಗಿ ನಿಲ್ಬೇಕಷ್ಟೇ. ಇನ್ನು ಈಗ ಕೆಲವರನ್ನು ಸ್ಥಳಾಂತರ ಮಾಡಿದಾರ ಮನೆಯವರು? ಸ್ಥಳಾಂತರ ಎಲ್ಲಿ ಮಾಡೋದು? ನಾವೇ ಮನೆ ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲ. ಇಲ್ಲಿ ಯಾವಾಗ ಪುನಃ ನೀರು ಬರ್ತದೆ, ಯಾವಾಗ ಕಮ್ಮಿ ಆಗ್ತದೆ, ಯಾವಾಗ ಜಾಸ್ತಿ ಆಗ್ತದೆ ಗೊತ್ತಾಗಲ್ಲ. ಹಾಗೆ ಇದಿಷ್ಟು ಇಲ್ಲಿನ ಸ್ಥಳೀಯರು ಹೇಳ್ತಕ್ಕಂಥ ಮಾತು. ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾದ ಸಮಸ್ಯೆ ಇರುವಂಥದ್ದು. ಆ ಪ್ರತಿ ಮಳೆಗಾಲದ ಟೈಮಲ್ಲೂ ಕೂಡ ಇಲ್ಲಿಗೆ ನೆರೆ ನೀರು ಬರುತ್ತೆ. ರಾಜಕಾಲುವೆಯನ್ನು ಸರಿ ಮಾಡಿದರೆ ಈ ಸಮಸ್ಯೆಗೆ ಮುಕ್ತಿ ಸಿಗುತ್ತೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್, TV9 ಮಂಗಳೂರು. ಇನ್ನು ಮಂಜೇಶ್ವರದಲ್ಲಿ ಎಲ್ಲಿ ನೋಡಿದರಲ್ಲಿ ನೀರು, ವಿಪರೀತ ಪ್ರಮಾಣದಲ್ಲಿ ಮಳೆಯಾಗಿದೆ. ನೀರು ಎಲ್ಲಿ ಬೇಕೋ ಅಲ್ಲಿ ನೀರು ನುಗ್ಗಿದೆ. 1-2 ಅವಾಂತರಗಳು. ಮಸೀದಿ, ದೈವಸ್ಥಾನ. ಯಾಕಂದರೆ ಈ ಮಂಗಳೂರಿನ ಭಾಗದಲ್ಲಿ ಈ ದೈವದ ಸ್ಥಾನಗಳು ಬೇರೆ ಬೇರೆ ಇರ್ತವೆ. ಮಂಜಿಷ್ಕಾರ್ ದೈವಸ್ಥಾನ
ಉದ್ಯಾವರದಲ್ಲಿರುವಂಥ ಮಂಜುಷ್ಕಾರ ದೇವಸ್ಥಾನ ಸಂಪೂರ್ಣ ನೀರಿನಿಂದ ಆವೃತ್ತಿಯಾಗಿದೆ. ನೋಡಿ, ಎಲ್ಲ ಕಡೆ ನೀರು ತುಂಬಿಕೊಂಡಿದೆ, ನಾವು ತೋರಿಸ್ತಾ ಇದ್ದೀವಿ. ಉದ್ಯಾವರ, ಮಂಜೇಶ್ವರದ ಉದ್ಯಾವರ ದೈವಸ್ಥಾನದಲ್ಲೂ ಕೂಡ ನೀರು, ಮಸೀದಿಗಳಿಗೂ ಕೂಡ ನೀರು ನುಗ್ಗಿದೆ. ಎರಡೆರಡು ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ಕಡೆಗೆ ಯಾವ ರೀತಿ ಆಪರೇಷನ್ ನಡೀತಾ ಇದೆ ಅಂತ, ಇನ್ನೊಂದು ಕಡೆಗೆ ಯಾವ ರೀತಿ ಮಸೀದಿಗೆ ನೀರು ನುಗ್ಗಿದೆ ಅಂತ, ದೇವಸ್ಥಾನಗಳಿಗೆ ಯಾವ ರೀತಿ ನೀರು ನುಗ್ಗಿದೆ ನೋಡಿ. ಇದು ದೈವಸ್ಥಾನ, ಇದು ವಿಪರೀತ ಪ್ರಮಾಣದಲ್ಲಿ ನೀರು ನುಗ್ಗಿದೆ. ಉದ್ಯಾವರದ ಮಂಜುಷ್ಕಾರ ದೇವಸ್ಥಾನ, ಇನ್ನು ಪಚ್ಚಮಾಡಿಯ ಮಸೀದಿ ಎರಡೂ ಕೂಡ ಸಂಪೂರ್ಣ ಜಲಾವೃತ. ಇನ್ನೊಂದು ಕಡೆಗೆ ಈ ಉರುಮನೆಯ ಕೋಡಿ ಅಲ್ಲಿ ಯಾವ ರೀತಿ ಆಪರೇಷನ್ ಆಗ್ತಾ ಇದೆ ಆ ದೃಶ್ಯಾವಳಿಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇನ್ನು ನೋಡಿ, ಬ್ರಿಡ್ಜಿನೇ ಮುಳ್ಕೊಂಡು ಹೋಗಿರುವಂಥದ್ದು, ಜೊತೆಗೆ NDRF ಎರಡೂ ಕಡೆಗೆ ಯಾವ ರೀತಿ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಇನ್ನು ಉರುಮನೆ ಕೋಡಿನಲ್ಲಿ ಯಾವ ರೀತಿ ನಡೀತಾ ಇದೆ ಕಾರ್ಯಾಚರಣೆ, ಹೇಗಾದರೂ ಮಾಡಿ ತಾಯಿಯನ್ನು ಬದುಕಿಸಲೇಬೇಕು ಅಂತ ಪಣತೊಟ್ಟು ನಿಂತಿರಂಗೆ ಕಾಣ್ತಾ ಇದೆ. ಯಾಕಂದರೆ NDRFನವರು ಅವ್ರು ಹೋಗ್ತಿರೋದು ಆ ಸಿಲಿಂಡರ್ಗಳೆಲ್ಲ ಹೊತ್ಕೊಂಡು ಹೋಗೋದು ಎಲ್ಲವನ್ನು ಕೂಡ ಕಟ್ ಮಾಡಲಿಕ್ಕೆ ಅಷ್ಟು ಸುಲಭ ಅಲ್ಲ. ಅಲ್ಲಿ ನೀವೇನಾದರೂ ಈ ಅಲ್ಲಿ ಬಿದ್ದಿರುವಂಥ ವಸ್ತುಗಳನ್ನು ಕತ್ತರಿಸೋದು ಅಷ್ಟು ಸುಲಭದ ಕಥೆ ಅಲ್ಲ ಅದು. ಆದರೂ ಕೂಡ ಎಡೆಬಿಡದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ನಿರಂತರವಾದಂಥ ಪ್ರಯತ್ನ ನಡೀತಾ ಇದೆ. ಆ ಪ್ರಯತ್ನದ ಫಲವಾಗಿಯೇ ಬಹಳಷ್ಟು ಜನ ಬದುಕುಳಿದಿರುವಂಥದ್ದು, ಆ ಪ್ರಯತ್ನದ ಫಲವಾಗಿಯೇ ಮಗು ಕೂಡ ಬದುಕಿರುವಂಥದ್ದು. ತಾಯಿಯನ್ನು ಬದುಕಿಸಬೇಕು ಅಂತ ಈಗ ಸಾಹಸ ನಡೀತಾ ಇದೆ. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.